ನೋಡ್ತಿಪ್ಪಿ ನನಗೂ ಸಾಕಾಗಿ ಹೋಗ್ಬಿಟ್ಟತಿ ರಗಡಾತು ಏನ ಕಿರಿಕಿರಿನಿಂದ ನಮ್ಮಪ್ಪ ಬರ್ಕೊಂಡ ಬ್ಯಾಡ್ಲೆ ಆ ಹುಡುಗಿ ಬರಬರಿ ಇಲ್ಲ ಆ ಹುಡುಗಿ ಅಂತೇಳಿ ಅವ್ನ ಮಾತು ಕೇಳಲಿಲ್ಲ ನಾನು ಬಾಳೆ ಮಾಡಕ್ ಆಗುದಿಲ್ಲ ಆ ಹುಡುಗಿಗೆ ನೀನು ಕೂಡ ಅಂತಂದ ಅವ್ನ ಮಾತು ಕೇಳಿದ್ರು ಶಾನೆ ಹಾಕಿದ್ ನಾನು ನೋಡಿನ್ ಬಿಡ ನೀ ಹೆಂಗ್ ಬಾಳೆ ಮಾಡ್ತಿ ಅಂತಂದು ಇಡೀ ಜಗತ್ತಿಗೆ ಗೊತ್ತೈತಿ ಬಾಳೆ ಮಾಡ್ತಾನಂತ ಬಾಳ್ವೆ ನೀನ್ ಮಸಡಿನ ಕನ್ನಡ ನೋಡ್ಕೊಂಡೇನ ಹೆಂಗೈತಂತ ಅಯ್ಯ ಮೊದಲು ಹೆಂಗಿತ್ತೋ ಈಗೂ ಹಂಗ ಐತಿ ಮುಂದೂ ಹಂಗ ಇರ್ತತಿ ನೀ ಗಂಟು ಬಿದ್ದ ಏನಿತ್ತಲ್ಲ ಹಂಗ ಐತಿ ಈಗೂ ಮುಂದೂ ಹಂಗ ಇರ್ತತಿ ಸುಂದ್ರಾಗಿ ನೀನು ನಿನ್ನ ಮಸಡಿಗೆ ಮರಳಾಗೆ ನಾನ ಬಂದೇನಲ್ಲ ಗೆಲ್ವಾ ನಾನಾ ಬಂದಿದ್ದೆ ಮದುವೆಗಿಂತ ಮುಂಚಿತವಾಗಿ ಐಸ್ ಕ್ರೀಮ್ ಕೊಡಿಸ್ರಿ ಅದನ್ನ ಕೊಡಿಸ್ರಿ ಪಾನಿಪುರಿ ಕೊಡಿಸ್ರಿ ಅದನ್ನ ಕೊಡಿಸ್ರಿ ಅಂತ ಹೇಳಿ ನೀ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಅನ್ಯಾಡೆಲ್ಲ ಯಾವಾರನ ಇಲ್ಲ ಚಂದಾಗಿ ನನ್ ಕೂಡ ಇರಂಗಿದ್ರ ಇರು ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ಚೀಲ ತಗೋ ರೈಟ್ ಹೇಳು ಹೇ ಅದೆಲ್ಲ ಎಷ್ಟು ಸಲ ಅಂತ ಹೇಳ್ತಿದ್ವಿ ಹಾಡಿದ್ದ ಹಾಡೋ ಕಿಸ್ಬಾಯಿ ದಾಸನಂಗ ಹಾಡಿದ್ದಾಡಿ ಕಿಸ್ಬಾಯಿ ದಾಸಂಗ ನೀ ಹೊರಗೆ ಹೋಗಿ ದುಡ್ಕೊಂಡ್ ಬಂದಿದ್ರು ಗೊತ್ತಾಕಿತ್ತು ಕುಂತು ತಿಂತಿಯಲ್ಲ ಅದಕ್ಕೆ ಮಾಡ್ತಿ ಹೊರಗೆ ಹೋಗಿ ದುಡಿಲೇ ಗೊತ್ತ ಇನ್ನು ನೋಡು ನಡಿ ನೀ ಹೊರಗೆ ಹೋಗಿ ನೋಡೇನ್ ಬಿಡ ದಿನಕ್ಕ 3 ಹೊತ್ತು ಕಮ್ಮಗ್ ಮಾಡಿ ಹಾಕ್ತಿ ನೋಡು ತಿಂದು ಗುಂಡ್ರುಗಳು ಹೆಂಗ ತಿರುಗ್ತಿದ್ಯಲ್ಲ ಈಗ ಗೊತ್ತಾಗಂಗಿಲ್ಲ ನಿನಗ ನಾ ಹೋಗ್ತೀನಲ್ಲ ಅವಾಗ ಗೊತ್ತಾಗತ್ತ ನನ್ನ ಕಿಮ್ಮತ್ತೇನಂತ ನಿನಗೂ ಆಗ ಗೊತ್ತಾಕತಿ ಕಿಮ್ಮತ್ತ ನಿಮ್ಮ ಅವನು ಇಟ್ಟು ಪೋಕಾಕಿ ಮಾಡಿ ಮಾತಾಡ್ತಿಯಲ್ಲ ಎಲ್ಲಿ ಅಡಿಗೆ ಮನೆಯಾಗ ಹೋಗಾಕಿ ಹೆದರ್ತೀರಿ ಅಯ್ಯೋ ಅಲ್ಲಿ ಬಂದಾವ್ರಿ ಅಂತ ಕರಿಯಾಕ್ ಬರ್ತೀನಿ ನಿಮ್ಮ ಅವನು ಮತ್ತೆ ಪೋಕಾಕಿ ಮಾಡಿ ಮಾತಾಡ್ತೇನ ನಾನಾ ಬದುಕಿರಲ್ಲ ಅಂದ್ಮೇಲೆ ಅಲ್ಲಿಗೆ ನಾ ಯಾಕೆ ಹೆದರ್ಬೇಕು ಯಾರವ ನಿಮ್ಮ ದೋಸ್ತ ಅವನ ನಮ್ಮ ಮದುವೆ ಮಾಡಿದ್ದಲ್ಲ ಆ ಹೇಸಿ ಪರದೇಶಿ ಜಗದೀಶಿ ಭಾಡ್ಯ ಊರ್ ಭಾಡ್ಯ ಹಲ್ಕಟ್ಟ ನನ್ನ ಜೀವನ ಸತ್ಯನಾಶ ಮಾಡ್ದೆ ಯವ್ವ ನಮ್ಮ ಬಡ್ಕೊಂಡೆ ಎಲ್ಲಿಂದ ಬಂದೆ ನಾವು ಹಾಟೆ ಅಂತಂದು ಅವ್ರ ಹಾಳಾಗ್ ಹೋಗ್ಲಿ ಅವ್ರ ಬಾಯಿಗೆ ಮಣ್ಣು ಹಾಕ್ಲಿ ಯವ್ವ ಬೈಬೇಡ ರಿವಾಲ್ವರ್ ಇಟ್ಟಾನ ಅವನ ಮತ್ತೆ ನಿನ್ ನೋಡ್ ಮತ್ತೆ ಪರ್ಮಿಷನ್ ಐತೆ ಅವ್ನ ರಿವಾಲ್ವರ್ ಅಯ್ಯ ನಾನು ಅವನಿಗ ಮೆಸೇಜ್ ಮಾಡೀನಿ ಮೆಸೇಜ್ ತಡಿ ನೀ ಮೆಸೇಜ್ ಮಾಡಿ ನಾನು ಫೋನ ಮಾಡೀನಿ ಬಾರ್ಲಿ ದೋಸ್ತ ಅಂತ ಹೇಳಿ ಬರ್ತಾನ ಬರೋದ್ರಾಗ ನೀನ್ ವ್ಯವಸ್ಥೆ ಏನೈತಿ ಎಲ್ಲ ಮಾಡ್ಕೊಂಬಿಡ್ನಿ ಏನ್ ಶುರು ಮಾಡ್ಕೋಬೇಕು ಅದ ನಿನ್ನ ವ್ಯವಸ್ಥೆ ಐತಲ್ಲ ಅಯ್ಯ ನೋಡಲ್ಲಿ ಎಲ್ಲಾ ವ್ಯವಸ್ಥೆ ರೆಡಿ ಮಾಡೇ ಇಟ್ಟೇನಿ ನಾನು ಅದನ್ನ ತಯಾರು ಮಾಡಿಲಿ ಉರ್ಲಾಕೊಂಡು ಸಾಯಕ ಚಲೋ ಕೆಲಸ ಸಟ್ನ ಮಾಡ್ಕೊಂಬಿಡು ಅವ್ ಮಂದಿ ಕರ್ಕೊಂಬ ಹೊತ್ತ ಬಿಡ್ತೇವೆ ನೀನು ಬಂದ್ಕೊಳ್ಳಿ ಹೋಗು ಮುಂದಿನ ವ್ಯವಸ್ಥೆ ಮಾಡ್ಕೋಗಿ ನೀ ಎಲ್ಲ ಅಯ್ಯ ನಾನು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ ಇಟ್ಟೀನಿ ಹೋಗ್ತೀನಿ ಈಗ ಹೋಗಿ ಉರ್ಲ್ ಹಾಕೊಂತೀನಿ ನಿಮ್ಮ ಅವ್ನು ಲೇ ತ್ಯಾಪಿ ತಿಪ್ಪಿ ಏನು ಸತ್ತಿಲ್ಲ ನೀ ಸಾಯಿಲೆ ಅಪ್ಪ ದೌಡ ಲೇ ಇದನ್ನೇ ನೀನ ದಬ್ಕಂತೀಯ ನಾನ ಜಾರಿಸಿ ಒದ್ದು ಬಿಡ್ಲೆ ಈ ಮತ್ತೊಂದು ತಾಸು ಲೇಟ್ ಆಗಿ ಸಾಯ್ತಿ ಹೆಂಗ ತಡಿ ಹಗ್ಗದ ಮೇಲೆ ಇರಿವೆ ಎಟ್ಟ ಹಾಕೊಂಡದವು ಅವು ನನ್ನ ಕೈ ಮೇಲೆ ಉದ್ರಿ ಅವು ನನಗೆ ಕಡುದು ಗಾಳಿ ಆದ್ರ ಹೌದಪ್ಪ ಒಂದ್ ಕೆಲಸ ಮಾಡು ನೀನು ಹಾಕೊಂಡು ಸತ್ತು ಬಿಡು ಅವು ಗಾದ್ರೆ ಆದ್ರೆ ಬೇಕಾದ್ರೆ ಅದಕ್ಕೆ ನಾ ಮಲಾ ಮಚ್ತೇನೆ ಒಟ್ಟ ಕಲಿ ಉಳಿಲಾರ್ದಂಗ್ ಮಾಡ್ತೇನೆ ಯಾಕೆ ಹೋತಿಪ್ಪಣ್ಣ ಏನತ್ತ ಅಲ್ಲ ಯಾಕೆ ನಿಮ್ಮ ಸುಮ್ನೆ ಜಗಳಾಡ್ತಿರಪ್ಪ ನಿಮ್ಮ ಅಲ್ಲ ನಿಮ್ ಹೇಳೋರು ಕೇಳೋರು ಯಾರು ಇಲ್ಲನ ಅಯ್ಯ ಹೇಳಕ ಕೇಳಕ ನೀನೇ ಅದಿಯಲ್ಲ ಯಪ್ಪ ಅವತ್ತೇನಂದಿದ್ದೆ ನೀನು ಮದುವೆ ಮಾಡೋ ಬಂದ ಹೂವಿನಂಗ ಜೋಪಾನ ಮಾಡ್ತಾನ ಬಿಸಿಲಿಗೆ ಹೋದ್ರೆ ಎಲ್ಲಿ ಕರಗ್ತಾಳಿಕಿ ಹಂಗ 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 ಹೂ ನೋಡ್ಕೊಂತಾನ ಅಂದಿದ್ದಿ ಇವ ಹೂ ನೋಡ್ಕೋದ್ರ ಒತ್ತಟಿಗಿರ್ಲಿ ಒಂದು ಮಳ ಹೂವ ಅದು ಬೇಡ ಹೋಗ್ಲಿ 5 ರೂಪಾಯಿ ಒಂದು ಐಸ್ ಕ್ರೀಮ್ ಅದನ್ನು ತಂದು ಕೊಡಾಕ ಆಗ್ಲಿಲ್ಲ ಇವನಿಗೆ ಅದೆಲ್ಲ ಇರ್ಲಿ ತಿಪ್ಪಿ ಸಾರಿ ತಿಪ್ಪಮ್ಮಕ್ಕ ನೋಡು ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರ್ತತಿ ಹೊಕ್ಕತಿ ಅಷ್ಟಕ್ಕ ಹಿಂಗ ಊರ್ಲ್ ಹಾಕೊಂಡು ಸಾಯಿ ಅಂತದ ಏನ್ ದೊಡ್ಡ ಗಣಸಾಧನೆ ಮಾಡಿದ್ರೆ ನೀವು ಒಟ್ಟ ಈಗ ಗಣಸೂರ್ ಜೋಡಿ ಮಾತಾಡೋದು ಬಿಟ್ಟೇನ್ಲಿ ಈಗ ಬರೀ ಹೆಂಗಸೂರ್ ಜೋಡಿನ ಮಾತಾಡ್ತಿಲ್ಲ ನನ್ನ ಮಾತಾಡ್ಸಲೇ ಮಾವ ಸ್ವಲ್ಪ ನಿಧಾನ ಸಮಾಧಾನ ಗುಳಿಗೆ ತಗೋ ಅಲ್ಲ ನಿನಗೂ ಒಂದ್ ಮಾತು ಹೇಳ್ತೇನೆ ಏನು ಅಲ್ಲ ಈಗ ಜಗಳ ಮಾಡಿರಲ್ಲ ಈ ಎಲ್ಲ ಘಟನೆ ಆಗಿತ್ತಲ್ಲ ಅದಕ್ಕೆ ಕಾರಣ ಏನು ನಾ ಒಂದ್ ಕಪ್ ಚಾ ಮಾಡ್ಕೊಂಡ್ ಬಾ ಅಂತ ಹೇಳಿದ್ದಕ್ಕಿಗೆ ಚಾ ಮಾಡ್ಕೊಂಡ್ ಬಂದ್ಲು ಸಕ್ಕರೆ ಕಮ್ಮಿ ಇತ್ತು ಒಳಗೆ ಹೋಗಿ ಇನ್ನೊಂದು ಚಮಚ ಸಕ್ಕರೆ ತಂದು ಹಾಕ್ರು ಅಂತ ಹೇಳಿದೆ ಹಾಕಬೇಕು ಎಲ್ಲಿಕ್ಕೆ ಹಾಕು ಸಲುವಾಗಿ ಜಗಳ ಹತ್ತೈತ್ ನೋಡ ಅವನ ಅಲ್ಲ ನಿನಗ ಸಕ್ರಿ ಚಾದಾಗ ಸಕ್ರೆ ಕಡಿಮೆ ಅನಿಸಿರ್ಬೋದು ಆದ್ರೆ ಅಕ್ಕಿ ಕರೆಕ್ಟ್ ಇರ್ಬೋದು ಅದ ಅಲ್ಲ ನಿನಗ್ ಕಡಿಮೆ ಅನಿಸಿದ್ರ ಇಲ್ಲೇ ಡಬ್ಬಾದಾಗ ಸಕ್ರೆ ಇರ್ತೈತಿ ತಗೊಂಡು ಹಾಕೋಬೇಕ ಬೇಡ ಇವನವನು ನನಗ ಬುದ್ಧಿ ಹೇಳ್ತೇನಲ್ಲೇ ಇನ್ನು ಸ್ವಲ್ಪ ಸಕ್ರೆ ತಂದು ಹಾಕಿದ್ರೆ ನೀವು ಅಪ್ಪನ ಮನೆಗೆ ಅಂಟು ಹೋಗ್ತಾನ ಎದಕ್ ಒದರ್ತಿದಿ ಆ ಮೂಲಿ ಮನಿ ಕಡ್ಡೆಪ್ನ ಇವದ್ರದಂಗ ಕೇಳಕ ಆಸೈ ಹೇಳು ರಾವ್ ಕಾಲ್ ಬರೋದ್ರಾಗ ಉರ್ಲಾಕೊಂಬಿಡು ನೀನು
ಯಾಕಂದ್ರೆ ಮತ್ತಿಲ್ಲ ಅಂದ್ರೆ ಪಿಶಾಚಿ ಆಗಿಬಿಡ್ತಾರಂತ. ನೀನು ಅದಕ್ಕಿಂತ ದೊಡ್ಡ ಪಿಶಾಚಿ ಇದು ಸಂಚಾರಿ ಪಿಶಾಚಿ ನೀನು. ಎದ್ದೇಳು, ಹಾಕೋ ಸಟ್ನ ಹಾಕೋ. ಊರ್ ಹಾಕಂತಿದ್ದೆ ನಾನು, ಇದೊಂದು ಬಂತಲ್ಲ ಹಿರಿ ಬ್ಯಾಡ್ ಬಂದಂಗ ಅದಾ ಟೀಮ್ ಅಂತಲ್ಲ ಏನೋ ಮರಿ ನಮ್ಮದಂತೂ ಸೂಚಾಪ ಆಗೈತಿ. ಎಲ್ಲಿರತ್ತಾಗ ಇಲ್ಲೇ ಅಂತ ಏಯ್ ಸಾಯ್ಕಿಂತ ಮೊದಲು ಮೊಬೈಲ್ ನೋಡಬಾರ್ದು, ಹೆಣದ ಕಣ್ಣು ಹೋಗ್ತಾವು. ಸಾಯ್ತೀನಿ, ಮೆಸೇಜ್ ಓದೇ ಸಾಯ್ತೀನಿ. ಓದೇ ಸಾಯ್ ಪಟ್ ಸಾಯ್ ಬಿಡ್ತಾಳೆ ಏಕೆ? ಸರ್ಕಾರದ ಗ್ಯಾರಂಟಿ ರೊಕ್ಕ 2 ತಿಂಗಳು ಒಮ್ಮಕ್ಕಲೆ ಹಾಕ್ಯಾರ. ಅಯ್ಯೋ ಎಲ್ಲಾ ರೊಕ್ಕ ಖರ್ಚು ಮಾಡಿ ಆಮೇಲೆ ಸಾಯ್ತೀನಿ. ಅವನಿಗೆ ಸಾಯಕ್ಕೆ ಎಲ್ಲಲೇಪ್ಪ, ನಮ್ಮನ್ನು ಸಾಯ್ ಬರೆಯಕ್ಕೆ. ಸರ್ಕಾರದವರು ಗ್ಯಾರಂಟಿ ಯೋಜನೆ ಮಾಡಿ ಇವ್ರಿಗೂ ಉಪಯೋಗ ಆಗೈತೆ ಇಲ್ಲ, ಆದ್ರೆ ನಮಗಂತೂ ಇದು ಫಿಕ್ಸಾ.